ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ಜಿ.ಎಸ್. ಸದಾಶಿವ ಅವರು ಬರೆದಿರ್ತಕ್ಕಂತಹ ಒಂದು ಕಥಾಭಾಗದ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದೀವಿ. 3ನೇ ಸೆಮಿಸ್ಟರ್ BCA ವಿದ್ಯಾರ್ಥಿಗಳಿಗಾಗಿ ಈಗ ಹ್ಯಾಂಗ್ ಓವರ್ ಅನ್ನುವಂತಹ ಒಂದು ಕಥಾಭಾಗದ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದೀವಿ. ಏನಿದು ಹ್ಯಾಂಗ್ ಓವರ್ ಅಂತ ಅಂದ್ರೆ ಏನು ಹ್ಯಾಂಗ್ ಓವರ್ ಅಂದ್ರೆ ಅದ್ರ ಬಗ್ಗೆ ಇಲ್ಲಿ ಯಾವ ಯಾವ ಪಾತ್ರಗಳು ಯಾವ ರೀತಿ ಮಾತನಾಡ್ತವೆ ಅದ್ರ ಬಗ್ಗೆ ಎಲ್ಲ ಕೂಡ ಇವತ್ತಿನ ತರಗತಿಯಲ್ಲಿ ಚರ್ಚೆಯನ್ನ ಮಾಡ್ತೀನಿ. ಹಾಗೇನೆ ಅದಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನೆಲ್ ಅನ್ನ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ 1ನೇ ಸೆಮಿಸ್ಟರ್ BCA ವಿದ್ಯಾರ್ಥಿಗಳು ಕೂಡ ನನ್ನ ಚಾನೆಲ್ ಬಗ್ಗೆ ಮಾಹಿತಿಯನ್ನ ನೀಡಿ ಅಂತ ಹೇಳಿ ಈಗ ಮುಂದುವರೆದಂತೆ ನಾನು ಈ ಕಥೆಯ ಆಶಯವನ್ನ ಹೇಳಿ ಆನಂತರ ಪಾತ್ರ ಪರಿಚಯ ಆನಂತರದ ಕಥಾ ಪ್ರವೇಶವನ್ನ ಪಡ್ಕೊಳ್ಳೋಣ. ಹಾಗಾಗಿ ಈ ಕಥಾಭಾಗ ನಿಮಗೆ ಪರೀಕ್ಷೆಯಲ್ಲಿ 10 ಅಂಕಗಳಿಗೆ ಕೇಳುತ್ತಾರೆ. ಈ ಒಂದು ಕಥಾಭಾಗದಿಂದ ಪರೀಕ್ಷೆಯಲ್ಲಿ ನಿಮಗೆ 10 ಅಂಕಗಳಿಗೆ ಬರುತ್ತೆ. ಹಾಗಾಗಿ ಹ್ಯಾಂಗ್ ಓವರ್ ಅನ್ನುವಂತಹ ಒಂದು ಕಥಾಭಾಗದ ಆಶಯವನ್ನ ನಾವು ಮೊದಲಿಗೆ ನೋಡೋಣ. ನೋಡಿ, ನವ್ಯೋತ್ತರ ಕಥೆಗಳಲ್ಲಿ ಮನುಷ್ಯ ಸಂಬಂಧದ ನಿಜವನ್ನ ಪರೀಕ್ಷಿಸಿ ನೋಡುವಂತಹ ಶೋಧದ ಒಂದು ತುಣುಕುಗಳಿವೆ ಅನ್ನುವಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ನೋಡಿ, ಮನುಷ್ಯ ಸಂಬಂಧದ ನಿಜವನ್ನ ಪರೀಕ್ಷಿಸಿ ನೋಡುವಂಥದ್ದು ನವ್ಯೋತ್ತರ ಈ ಕಥಾಭಾಗಗಳಲ್ಲಿ ಅಥವಾ ಕಥೆಗಳಲ್ಲಿ ನಾವು ಗಮನಿಸಬಹುದು ಅಂತಕ್ಕಂಥದ್ದು. ಹಾಗೇನೆ ಮನುಷ್ಯ ಸಂಬಂಧದ ಸತ್ಯದ ಪರಿ ಮತ್ತೆ ಅದರ ತುಣುಕುಗಳು ಆ ವಿಚಾರಗಳು ಹೇಗೆ ಅನಾವರಣಗೊಳ್ಳುತ್ತವೆ, ಹೇಗೆ ಬಿಚ್ಚಿಕೊಳ್ಳುತ್ತವೆ ಅನ್ನೋದನ್ನ ನಾವಿಲ್ಲಿ ಗಮನಿಸೋಣ. ಅಥವಾ ಯಾವ ಯಾವ ಪಾತ್ರಗಳು ಅಥವಾ ಯಾವ ಸಂಬಂಧ ಯಾವುದು ಇಲ್ಲಿ ಮನುಷ್ಯ ಸಂಬಂಧ, ಹೇಗೆ ಅದರ ಒಂದು ಸತ್ಯತೆ ನೈಜ ಘಟನೆಗಳು ಹೇಗೆ ಅನಾವರಣಗೊಳ್ತವೆ ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಹಾಗಾಗಿ ಈ ಒಂದು ಕಥಾಭಾಗದಲ್ಲಿ ಸೋಮು, ಕಿಟ್ಟು ಹಾಗೆ ಚಂದ್ರಯ್ಯ ಅಂತಕ್ಕಂಥದ್ದು, ಸೋಮು ಮತ್ತೆ ಕಿಟ್ಟು ಅನ್ನುವಂತಹ ಪಾತ್ರ ಇಲ್ಲಿ ಇಡೀ ಕಥಾಭಾಗದ ಕೇಂದ್ರ ಬಿಂದುಗಳಾಗಿರ್ತವೆ ಅನ್ನೋದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಯಾಕೆಂದ್ರೆ ಇಡೀ ಕಥೆಯಲ್ಲಿ ಈ ಎರಡೇ ಪಾತ್ರಗಳು ಸಂವಾದವನ್ನ ಮಾಡ್ತಾ ಮಾತುಕತೆಯನ್ನ ಹಾಡ್ತಾ ಹೋಗ್ತಾ ಇರ್ತವೆ. ಹಾಗಾಗಿ ನಾವು ಇಲ್ಲಿ ಗಮನಿಸೋಣ. ನೋಡಿ, ಕಥೆಯ ಪ್ರಾರಂಭದಲ್ಲೇನೆ ನಾವು ಗಮನಿಸಬಹುದು, ಸೋಮು ಶಾಪಿಂಗ್ ಸೆಂಟರ್ ಎದುರು ತನ್ನನ್ನ ತಾನೇ ಏನೋ ಕಳೆದುಕೊಂಡಂತೆ ಯಾವುದೋ ಒಂದು ಆಲೋಚನೆಯಲ್ಲಿ ತೊಡಗಿದ್ದಾನೆ ಸೋಮು. ತನ್ನನ್ನ ತಾನು ಮರೆತಂತೆ ತನ್ನನ್ನೇ ತಾನು ಕಳೆದುಕೊಂಡಂತೆ ಅವನಂತೆ ನಿಂತಿದ್ದಾನೆ ಸೋಮು. ಆದ್ರೆ ಮಹಾತ್ಮ ಗಾಂಧಿಯ ರಸ್ತೆಯಲ್ಲಿ ನಡೆದು ಬರುತ್ತಿದ್ದ ಕಿಟ್ಟುವಿಗೆ ಸೋಮುವಿನ ದರ್ಶನವಾಗುತ್ತದೆ. ಕಿಟ್ಟು ಏನ್ ಮಾಡ್ತಾ ಇರ್ತಾನಪ್ಪ ಅಂದ್ರೆ ಮಹಾತ್ಮ ಗಾಂಧಿ ರಸ್ತೆಯಲ್ಲಿ ನಡ್ಕೊಂಡು ಬರ್ತಾ ಇರ್ತಾನೆ. ಆದ್ರೆ ಈ ಸೋಮು ಏನ್ ಮಾಡ್ತಾನೆ, ಯಾವುದೋ ಒಂದು ಆಲೋಚನೆಯಲ್ಲಿ ಅಥವಾ ಯಾವುದೋ ಒಂದು ಚಿಂತನೆಯಲ್ಲಿ ಅಥವಾ ಯಾವುದೋ ಒಂದು ಚಿಂತೆಯಲ್ಲಿ ತನ್ನನ್ನೇ ತಾನು ಕಳ್ಕೊಂಡವನಂತೆ ನಿಂತ್ಕೊಂಡಿರ್ತಾನೆ. ನಿಂತ್ಕೊಂಡಿದ್ದ ಸಂದರ್ಭದಲ್ಲಿ ಅಕಸ್ಮಾತ್ ಕಿಟ್ಟುವಿಗೆ ಸೋಮುವಿನ ದರ್ಶನವಾಗುತ್ತೆ. ಆಗ ಅಂತೂ ಇಂತೂ ದರ್ಶನ ಆದ್ಮೇಲೆ ಕೊನೆಗೆ ಅವನೇನ್ ಮಾಡ್ತಾ ಇದ್ದಾನೆ, ದೊಗಳೆಯಾದ ಪ್ಯಾಂಟಿನ ಒಂದು ಕಿಸೆಯಲ್ಲಿ ಒಂದು ಕೈಯನ್ನ ತುರುಕಿ ನಿಂತಿದ್ದ. ನೋಡಿ, ಸೋಮು ಯಾವ ರೀತಿ ನಿಂತ್ಕೊಂಡಿದ್ನಪ್ಪ ಅಂದ್ರೆ ಒಂದು ದೊಗಳೆ ಪ್ಯಾಂಟ್ ಅನ್ನ ಇಟ್ಕೊಂಡಿರ್ತಾನೆ, ಆ ಪ್ಯಾಂಟಿನ ಒಂದು ಜೋಬಿಗೆ ಕೈಯಲ್ಲಿ ತುರುಕಿ ನಿಂತಿದ್ದಾನೆ. ಅವನು ನಿಂತಿರ್ತಕ್ಕಂತಹ ಶೈಲಿಯನ್ನ ನೋಡಿದ್ರೆ ಎಂತರಿಗೂ ಕೂಡ ಮರುಕ ತರುವಂತಹ ಒಂದು ವಿಚಾರ ಅಂತಕ್ಕಂಥದ್ದನ್ನ ಕಿಟ್ಟು ಸೋಮುವಿನ ನಿಂತಿರ್ತಕ್ಕಂತಹ ಭಂಗಿಯ ಬಗ್ಗೆ ಹೇಳ್ತಾ ಇರ್ತಕ್ಕಂಥದ್ದನ್ನ ನಾವು ಗಮನಿಸಬಹುದು. ಹಾಗೇನೆ ಕಿಟ್ಟು ಅಲೋ ಎಂದ. ಓ ಎಂದು ಬೆಚ್ಚು ಬಿದ್ದು, ಇಲ್ಲಿ ಸೋಮು ಬೆಚ್ಚು ಬೀಳ್ತಾನೆ, ಯಾರಪ್ಪ ಅಂತ. ನನ್ನನ್ನ ನೋಡಿದ್ದ ಇಲ್ಲಿ ಯಾವಾಗ ಸೋಮು ಕಿಟ್ಟುವನ್ನ ನೋಡ್ತಾನೆ, ಆದರೆ ಅವನು ನೋಡಿದ ಸಂದರ್ಭದಲ್ಲಿ ಇಲ್ಲಿ ಸೋಮುವಿನ ಮುಖ ಊರಗಲ ಮಾಡಿಕೊಂಡು ನಿಂತ ಅನ್ನೋದ್ ರೀತಿಯಲ್ಲಿ ಕಿಟ್ಟು ಹೇಳ್ತಾ ಇದ್ದಾನೆ. ಹೀಗೆ ಯಾವುದಾದರೂ ಇಲ್ಲಿ ಹುಡುಗಿಗಾಗಿ ಕಾಯುತ್ತಾ ಇದ್ದೀಯಾ ಎಂದು ಎಲ್ಲೋ ಒಂದ್ ಕಡೆ ಇಲ್ಲಿ ಕಿಟ್ಟು ವ್ಯಂಗ್ಯವಾಗಿ ಸೋಮುವನ್ನ ಮಾತಾಡ್ಸ್ತಕ್ಕಂಥದ್ದಿದೆಯಲ್ಲ, ಏನೋ ಯಾರಾದ್ರೂ ಹುಡುಗಿಗೋಸ್ಕರ ಕಾಯ್ತಾ ಇದೀನೋ ಅನ್ನೋ ರೀತಿಯಲ್ಲಿ ಕೇಳ್ತಾನೆ. ಹಾಗೆ ತನ್ನ ಸಣ್ಣ ಹಣೆಯ ಮೇಲಿನ ಬೆವರನ್ನ ಒರೆಸಿಕೊಳ್ಳುತ್ತಾ ಛೇ ಇಲ್ಲಪ್ಪ ಅಂತ, ಯಾಕೋ ಅವನು ಯಾವುದೋ ಒಂದು ಗಾಬರಿಯಲ್ಲಿ ಇದ್ದಾನೆ ಅಂತಕ್ಕಂಥದ್ದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ.
ನೋಡು ಕಿಟ್ಟು, ಈಗ ಸೋಮು ಮಾತಾಡ್ತಾ ಇದ್ದಾನೆ. ನೋಡು ಕಿಟ್ಟು ಎಂದು ಏನ್ ಹೇಳಲೋ ಹೋಗಿ ಇತ್ತೀಚೆಗೆ ಅಯ್ಯೋ ಅವನು ಏನೋ ಹೇಳಕ್ ಹೋಗ್ತಾನೆ. ನೋಡು ಕಿಟ್ಟು ಅಂತ ಯಾವುದೋ ಒಂದು ವಿಚಾರವನ್ನ ಹೇಳಕ್ ಬರ್ತಾನೆ. ಆದ್ರೆ ಅಷ್ಟ್ರೊಳಗಡೆ ಈಚೆಗೆ ನೀನು ಏನಪ್ಪಾ ಇತ್ತೀಚೆಗೆ ನೀನ್ ಕಾಣ್ಲೇ ಇಲ್ವಲ್ಲ ಎಂದು ಬೇರೆ ಮಾತಾಡಿದಲ್ಲಿ ತನ್ನ ಮಾತನ್ನ ಬದಲಿಸ್ತಾ ಇದ್ದಾನೆ. ಹಾಗೇನೆ ಅವನು ಯಾವುದೋ ಒಂದು ವಿಚಾರವನ್ನ ಕಿಟ್ಟುವಿನ ಜೊತೆ ಹಂಚ್ಕೋಬೇಕು. ಆದರೆ ಆ ವಿಚಾರವನ್ನ ಅಲ್ಲಿ ಮರೆಮಾಚಿ ಇಲ್ಲಿ ಇಲ್ಲಿ ಕಿಟ್ಟುವಿನ ಕುಶಲೋಪರಿಯನ್ನ ಇಲ್ಲಿ ವಿಚಾರಿಸ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದು. ನನಗೆ ಮತ್ತೆ ಸೋಮು ಹೇಳ್ತಾ ಇದ್ದಾನೆ, ನೋಡಪ್ಪ ಮರ್ತ್ಬಿಟ್ಟಿದ್ದೆ, ನನಗೆ ಏರೋನಾಟಿಕ್ಸ್ ನಲ್ಲಿ ಕೆಲಸ ಸಿಕ್ಕಿತ್ತು, ಕೈಗೆ 600 ರೂಪಾಯಿ ಸಂಬಳ ಬರುತ್ತೆ ಎಂದು ಅವಸರವಾಗಿ ಹೇಳ್ತಾ ಇದ್ದಾನೆ. ಬೇಗ ಬೇಗ ಹೇಳ್ತಾ ಸಿಗರೇಟಿನ ಹೊಗೆ ಬಿಟ್ಟ. ಅವನೇನ್ ಮಾಡ್ತಾ ಇದ್ದಾನಪ್ಪ ಅಂದ್ರೆ ಅವನ ಹವ್ಯಾಸ ಸಿಗರೇಟಿನ ಹೊಗೆಯನ್ನ ಬಿಡ್ತಾ, ನೋಡಪ್ಪ ನನಗೆ ಏರೋನಾಟಿಕ್ಸ್ ನಲ್ಲಿ ಕೆಲಸ ಸಿಕ್ಕಿದೆ, ತಿಂಗಳಿಗೆ 600 ರೂಪಾಯಿ ಸಂಬಳ ಅಂತ ಹೇಳ್ತಾ ಇದ್ದಾನೆ. ಅಲ್ಲ ಕಣೋ, ನನಗೆ ಹೋಗಲಿ ಬಿಡು, ನೀನು ಸಿಕ್ಕಿದ್ದು ಒಳ್ಳೇದೇ ಆಯ್ತು. ಮತ್ತೆ ಅಯ್ಯೋ ಹೌದಪ್ಪ, ನೀನು ಸಿಕ್ಕಿದ್ದು ಒಳ್ಳೇದೇ ಆಯ್ತು. ನಾನು ಒಂದೆರಡು ಒಳ್ಳೆ ಬಟ್ಟೆಗಳನ್ನು ತೆಗೆದುಕೋಬೇಕು ಅನ್ಕೊಂಡಿದ್ದೀನಿ. ಆಲ್ರೆಡಿ ಅಂಗಡಿಗೆ ಹೋಗಿದ್ದೆ, ಆದ್ರೆ ನನಗೆ ಯಾವುದನ್ನ ಶೈಲಿ ಸೆಲೆಕ್ಟ್ ಮಾಡ್ಬೇಕು ಏನು ಅನ್ನೋದು ಗೊತ್ತಾಗ್ಲಿಲ್ಲ. ಕೊನೆಗೆ ಅಂಗಡಿಯವನಿಗೆ ಬೇಜಾರಾಗೋಯ್ತು ನನ್ನನ್ನ ನೋಡಿ. ಕೊನೆಗೆ ನಾನು ಅಲ್ಲಿಂದ ವಾಪಸ್ ಬಂದೆ. ಸರಿ ಬಾ ಅಂತ ಹೋಗಿ ಮತ್ತೊಮ್ಮೆ ನಾವು ಬಟ್ಟೆಯನ್ನ ತೆಗೆದುಕೊಳ್ಳೋಣ ಅಂತ ಸೋಮು ಆ ಬಟ್ಟೆಯ ಅಂಗಡಿಗೆ ಕರ್ಕೊಂಡು ಹೋಗ್ತಾನೆ. ಇಷ್ಟಾದ್ಮೇಲೆ ಬಟ್ಟೆ ಆರಿಸುವುದರಲ್ಲಿ ನಾನು ತಜ್ಞನೆಂದು ಸೋಮು ತಿಳಿದಿದ್ದ. ನೋಡಿ ಕಿಟ್ಟು ಹೇಳ್ತಾ ಇದ್ದಾನೆ, ಸೋಮು ಅಂಗಡಿಗೆ ಕರ್ಕೊಂಡು ಹೋದಂತ ಸಂದರ್ಭದಲ್ಲಿ ನಾನೇನೋ ಬಟ್ಟೆಯನ್ನ ಆರಿಸುವಂತದ್ರಲ್ಲಿ ಅಥವಾ ಬಟ್ಟೆಯನ್ನ ತೆಗೆದುಕೊಳ್ಳೋದ್ರಲ್ಲಿ ನಾನು ನಿಪುಣ, ನುರಿತ, ತಜ್ಞ ಅನ್ನೋ ರೀತಿಯಲ್ಲಿ ನನ್ನನ್ನು ಕರ್ಕೊಂಡು ಹೋಗ್ತಾ ಇದ್ದಾನೆ. ಅದನ್ನ ಸಮರ್ಥಿಸಿಕೊಳ್ಳುವಂತೆ ಅವನಿಗಾಗಿ ಒಂದು ಒಳ್ಳೆ 2 ಬಾಂಬೆ ಡ್ರೈಯಿಂಗ್ ಶರ್ಟ್ ಅನ್ನ ಆರಿಸಿದೆ. ನೋಡಪ್ಪ ಇದು ಚೆನ್ನಾಗಿದೆ ತಗೋ ಅಂತ. ಹಾಗೇನೆ ಗ್ವಾಲಿಯರ್ ಇಲ್ಲಿ ಎಲ್ಲ ಒಂದ್ ಕಡೆ ಈ ತರದ ಕೆಲವೊಂದು ಬಟ್ಟೆಗಳನ್ನ ಹಾರಿಸಿ ಆ ಬಟ್ಟೆಗಳನ್ನ ತೆಗೆದುಕೊಂಡಿದ್ದಾಯ್ತು. ಇಷ್ಟೆಲ್ಲ ಆದ್ಮೇಲೆ ಮುಂದೆ ಉಸಿರತ್ತದೆ ಅವನ್ನ ಪ್ಯಾಕ್ ಮಾಡ್ಕೊಂಡು ಸೀದಾ ಬರ್ತಾ 100ರ ನೋಟುಗಳನ್ನ ಕೌಂಟರ್ ನಲ್ಲಿ ಚೆಲ್ಲಿದ. ಅಲ್ಲಿ ಬಟ್ಟೆ ಅಂಗಡಿಯಲ್ಲಿ ಇವರು ಬಟ್ಟೆಯನ್ನ ತೆಗೆದುಕೊಂಡ್ರು. ಕಿಟ್ಟು ಆ ಬಟ್ಟೆಯನ್ನ ಸೆಲೆಕ್ಟ್ ಮಾಡ್ತಾನೆ. ಅದನ್ನ ತೆಗೆದುಕೊಂಡು ಸೋಮು ಮಾತಾಡ್ದ ಹಾಗೆ 100ರ ನೋಟುಗಳನ್ನ ಕೊಟ್ಟು ಸೀದಾ ಬರ್ತಾ ಇದ್ದಾನೆ. ಹಾಗೇನೆ ಬರ್ತಾ ಒಂದ್ ರೀತಿಯಲ್ಲಿ ಹಣ ಒಗೆದು ಅವನ ಮುಖದಲ್ಲಿ ಗೆಲುವಿನ ಕಳೆ ಸೂಸುತ್ತಿತ್ತು ಅಂತಕ್ಕಂಥದ್ದು. ಒಂದ್ ರೀತಿಯಲ್ಲಿ ಆ ಸೋಮುವಿನ ಮುಖದಲ್ಲಿ ಎಲ್ಲೋ ಒಂದ್ ಕಡೆ ಹಿಂದೆ ಇದ್ದಾಗಿಲ್ಲ, ಈಗ ಸ್ವಲ್ಪ ಬದಲಾಗಿದೆ. ಅವನ ಮುಖದಲ್ಲಿ ನಗು ಕಾಣಿಸ್ತಾ ಇದೆ. ನನ್ನ ಸೆಲೆಕ್ಷನ್ ಅವನಿಗೆ ಹಿಡಿಸಿತು ಎಂದು ಎಲ್ಲೋ ಒಂದ್ ಕಡೆ ಕಿಟ್ಟು ಕೂಡ ಸಂತೋಷವಾಯಿತು. ಯಪ್ಪ, ಸದ್ಯ ನಾನ್ ಬಟ್ಟೆ ಸೆಲೆಕ್ಷನ್ ಮಾಡಿದ್ದು ಇವನ್ಗೂ ಕೂಡ ಹಿಡಿಸ್ತಲ್ಲ ಅನ್ನೋ ರೀತಿಯಲ್ಲಿ ಸಂತೋಷವಾಗ್ತಾ ಇದೆ. ಕೊನೆಗೆ ಇಲ್ಲಿ ಸೋಮು ಮತ್ತೆ ಹೇಳ್ತಾನೆ, ನೋಡು ಕಿಟ್ಟು, ಇಷ್ಟು ಹಣ ಒಂದು ಸಾರಿ ಖರ್ಚು ಮಾಡ್ತಿರೋದು ಜೀವನದಲ್ಲಿ ಇದನ್ನೇ ಮೊದಲನೇ ಸಲ ಎಂದು ಹಿಗ್ಗಿನಿಂದ ಆಗ ಅವನ ಗೆಲುವಿನ ಅರ್ಥ ಬೇರೆಯಾಗಿಯೇ ಹೊಳೆಯುತ್ತಾ ಇತ್ತು. ನೋಡಪ್ಪ, ಜೀವನದಲ್ಲಿ ಇದೇ ಮೊದಲು ನಾನು ಇಷ್ಟು ಹಣವನ್ನ ಖರ್ಚು ಮಾಡ್ತಾ ಇರೋದು, ಹೇಗೆ ಹಾಗೆ ಹೀಗೆ ಅಂತ ಹೇಳಿದನು ತನ್ನ ಗೆಳೆಯನ ಜೊತೆ. ಅದು ಸರಿ, ಇಷ್ಟು ದುಡ್ಡು ಹೆಂಗ್ ಬಂತಪ್ಪ ಅಂತ ಕಿಟ್ಟು ಪ್ರಶ್ನೆ ಮಾಡಿದಾಗ, ಅಯ್ಯೋ ನೀನೊಬ್ಬ ಗುಗ್ಗು, ಕೆಲ್ಸ ಸಿಕ್ಕಿದೆಯಲ್ವೇನೋ ಅದರಿಂದ ಹಣ ಬಂತು ಅಂತ. ಹಾಗೆ ಮೊದಲಿನಿಂದ ಅವನು ಎಲ್ಲೋ ಒಂದ್ ಕಡೆ ವ್ಯಾಪ ಮೋರೆಯನ್ನ ಹಾಕೊಂಡಿರ್ತಕ್ಕಂತಹ ಸೋಮುವಿನ ಧ್ವನಿ ಈಗ ಗೆಲುವಿನ ಧ್ವನಿಯಾಗಿ ಎಲ್ಲೋ ಒಂದ್ ಕಡೆ ನಗುವಿನ ಕಳೆ ಅವನ ಮುಖದಲ್ಲಿ ಸಂತೋಷದ ಕಳೆ ತುಂಬಿ ತುಳುಕ್ತಾ ಇತ್ತು. ಅವನ ಮಾತಿನ ಚಾಳಿಯೂ ಕೂಡ ಬದಲಾಗಿತ್ತು ಅಂತಕ್ಕಂಥದ್ದನ್ನ ಗಮನಿಸ್ಬೋದು. ಹಾಗೇನೆ ಅದೇನ್ ಕೆಲ್ಸ ಕೊಡ್ಲ ಸಂಬಳ ಕೊಡ್ತಾರೆ ಹೇಗೆ ಇದ್ದ ಅಂದಾಗ ಅವನು ಹೇಳ್ತಾನೆ, ನೋಡು ನಿನಗೆ ಹೇಳಲೇ ಇಲ್ಲ. ನೋಡು, ನನಗೆ ಕೆಲಸ ಸಿಕ್ಕಿ ಸುಮಾರು 2 ತಿಂಗಳಾಯ್ತು. 1 ತಿಂಗಳಾಗಿಲ್ಲ, ಸುಮಾರು 2 ತಿಂಗಳಾಯ್ತಪ್ಪ. 2 ತಿಂಗಳಿಂದ ನನಗೆ ಕೆಲಸ ಸಿಕ್ಕಿರೋ ವಿಚಾರವನ್ನ ನಾನು ನಿನ್ ಜೊತೆ ಹಂಚ್ಕೊಳ್ಳೇ ಇಲ್ಲ, ಹೇಳೇ ಇಲ್ಲ. ನೋಡಿ, ಈಗ ನನಗೆ 250 ಹೋಯ್ತು. ಈಗ 250 ರೂಪಾಯಿ ಬಟ್ಟೆಗೆ ಕೊಟ್ಟಿದ್ದೀನಿ. ಈಗ ಕೈಯಲ್ಲಿ ಇನ್ನೂ 250 ಇದೆ. ಬಾ ಖರ್ಚು ಮಾಡೋಣ. ಖರ್ಚಿಗೆಂದು ಅಷ್ಟು ಬೇರೆ ತೆಗೆದಿಟ್ಟಿದ್ದೇನೆ. ನೋಡು, ಖರ್ಚುಗಂತ ಒಂದಷ್ಟನ್ನ ಇಟ್ಟಿದ್ದೀನಿ. ಈಗ 250 ರೂಪಾಯಿ ನನ್ನ ಹತ್ರ ಇದೆ. ಈಗ ಕೈಲಿರೋದು ಯಾಕೆ ಗೊತ್ತಾ? ಅವನ ಧ್ವನಿಯಲ್ಲಾದ ಸೂಕ್ಷ್ಮ ವ್ಯತ್ಯಾಸಗಳನ್ನ ಗಮನಿಸ್ತಾ ಇದ್ದಾನೆ. ಏನು ಹಣದ ಬಗ್ಗೆ ಈ ರೀತಿ ಮಾತನಾಡ್ತಾ ಇದ್ದಾನಲ್ಲ ಅಂತಕ್ಕಂಥದ್ದು. ಹಾಗೇನೆ ಇನ್ನೂ ಕೆಲವು
ಕೇವಲ ಕೆಲಸ ಸಿಕ್ಕಿದ ಗೆಲುವಿನಿಂದ ಬಂದದ್ದು ಎನಿಸಲಿಲ್ಲ. ಯಾಕೆಂದ್ರೆ ಇವನು ಕೆಲಸ ಸಿಕ್ಕಿರ್ತಕ್ಕಂತಹ ಗೆಲುವಿನಿಂದ ಈ ರೀತಿ ಮಾತನಾಡ್ತಾ ಇದ್ದಾನೆ ಅನ್ನೋದು ಎಲ್ಲೋ ಒಂದ್ ಕಡೆ ಕಿಟ್ಟುವಿಗೆ ಇಲ್ಲಿ ಗೊತ್ತಾಯ್ತು. ಇವನು ಯಾವುದೋ ಬೇರೆ ವಿಚಾರವನ್ನ ನನ್ನಿಂದ ಮುಚ್ಚಿಡ್ತಾ ಇದ್ದಾನೆ ಅನ್ನೋದು ಕಿಟ್ಟುವಿಗೆ ಗೊತ್ತಾಗ್ತಾ ಇದೆ. ಆದ್ರೆ ಸೋಮು ಯಾವ ವಿಚಾರವನ್ನ ಕಿಟ್ಟುವಿನಿಂದ ಮರೆಮಾಚಿದ್ದ ಅನ್ನೋದೇ ಕಥೆಯ ಒಂದು ರಹಸ್ಯ. ಹಾಗಾದ್ರೆ ಕಣ್ಣನ್ನ ಕಿರಿದುಗೊಳಿಸಿ ಕಂಪಿಸುವ ಧ್ವನಿಯಲ್ಲಿ ಮಾತನಾಡುತ್ತಾ ಸೋಮು ಹೇಳ್ತಾನೆ, ಯಾರ ಮೇಲೋ ರೊಚ್ಚು ತೀರಿಸಿಕೊಳ್ಳುತ್ತಿದ್ದಾನೆ ಎಂದೆನಿಸಿತ್ತು. ಅವನು ಈ ರೀತಿ ಎಲ್ಲೋ ಒಂದ್ ಕಡೆ ಆ ಸೋಮುವಿನ ಒಂದು ರೀತಿ ಇದೆಯಲ್ಲ, ಅವನ ಮಾತನಾಡ್ತಕ್ಕಂತಹ ಒಂದು ಶೈಲಿ ಇದೆಯಲ್ಲ, ಅದು ಎಲ್ಲೋ ಒಂದ್ ಕಡೆ ಕಿಟ್ಟು ಸೋಮುವಿನ ವರ್ತನೆಯನ್ನ ಕಂಡು ಗಲಿಬಿಲಿಗೊಳ್ತಾನೆ. ಏನಪ್ಪ ಇವನು ಈ ರೀತಿ ಮಾತನಾಡ್ತಾ ಇದ್ದಾನೆ ಅನ್ನೋ ರೀತಿಯಲ್ಲಿ ಅವನ ವರ್ತನೆ ಸೋಮುವಿಗೆ ಭಯ ಇಲ್ಲಿ ತರಿಸ್ತಕ್ಕಂತಹ ಆಗಿರುತ್ತೆ. ಹಾಗೇನೆ ಸೋಮು ಎಲ್ಲೋ ಒಂದ್ ಕಡೆ ಇಲ್ಲಿ ಕೋಪದಿಂದ ಮಾತನಾಡ್ತಾ ಇದ್ದಾನೆ ಕೆಲವೊಂದ್ಸತಿ, ಕೆಲವೊಂದು ಸಂತೋಷದಿಂದ ಮಾತನಾಡ್ತಾ ಇದ್ದಾನೆ. ಹಾಗಾಗಿ ಕಿಟ್ಟು, ಈ ಹಣ ನನ್ನ ಸ್ವಯಾರ್ಜಿತದ ಏನೋ ಯೋಚನೆ ಮಾಡಬೇಡ ಅಂತ ಹೇಳ್ತಾನೆ. ನೋಡಪ್ಪ, ಈ ಹಣ ನನ್ನ ಸ್ವಯಾರ್ಜಿತವಾಗಿರ್ತಕ್ಕಂಥದ್ದು, ನಾನು ಸಂಪಾದನೆ ಮಾಡಿರ್ತಕ್ಕಂಥದ್ದು ಅಂತಕ್ಕಂಥದ್ದು. ಆ ಸಂದರ್ಭದಲ್ಲಿ ಸೋಮುಗನ್ಸುತ್ತೆ, ಯಾಕೆ ಇವನು ಈ ರೀತಿ ಮಾತನಾಡ್ತಾ ಇದ್ದಾನೆ ಅಂತಕ್ಕಂಥದ್ದು. ಅದು ನನ್ನ ಅಪ್ಪನದು ಅಲ್ಲ, ನಡೆಯೋ ಗುಂಡಾಕೋಣ ಎಂದ. ಇನ್ನೂ ಇವನ್ಗೆಲ್ಲೋ ಒಂದ್ ಕಡೆ ಆಶ್ಚರ್ಯ ಆಗುತ್ತೆ. ಎಲ್ಲ ಇವನ ಏನಪ್ಪ ನಡೆಯೋ ಗುಂಡಾಕನ ಅಂತ ಹೇಳ್ತಾ ಇದ್ದಾನೆ, ಇದು ನನ್ನ ಸ್ವಯಾರ್ಜಿತ ಇಲ್ಲಿ ಹಣ, ನಾನ್ ದುಡ್ದಿರ್ತಕ್ಕಂಥ, ನಡೆಯೋ ಗುಂಡ ಹಾಕೋಣ ಅಂತ ಹೇಳ್ತಾ ಇದ್ದಾನೆ ಅಂತ ಹೇಳಿ ಸೀದಾ ಕಾಂಟಿನೆಂಟಲ್ ಅಂತಕ್ಕಂತಹ ಒಂದು ಬಾರ್ ಅಂಡ್ ರೆಸ್ಟೋರೆಂಟ್ಗೆ ಬರ್ತಾರೆ. ಬಂದು ಏನಂತೀಯ, ಇಲ್ಲಿ ಒಂದ್ ಕಡೆ ಏನ್ ತಿಂತೀಯ, ಏನ್ ಬೇಕು ಎಂದೆಲ್ಲ ಹೇಳ್ತಾ ಇರ್ತಾನೆ. ಒಂದ್ ಕಡೆ ಇಲ್ಲಿ ಕಿಟ್ಟುವಿಗೆ ಒಂದ್ ರೀತಿ ಆಶ್ಚರ್ಯ. ಅಲ್ಲಿ ಸಪ್ಲೈಯರ್ ಅನ್ನ ಕರೆದ್ಬಿಟ್ಟು ಒಂದ್ ಪ್ಲೇಟ್ ಎನ್ನುವಷ್ಟರಲ್ಲಿ ನೀನು ಏನ್ ತಿಂತೀಯೋ ಅಂತ ಇಲ್ಲಿ ಎಲ್ಲಾ ವಿಚಾರಗಳು ನಡೀತಾ ಇರ್ಬೇಕಾದ್ರೆ ಕಾಂಟಿನೆಂಟಲ್ ನ ಒಂದು ಮೂಲೆಯಲ್ಲಿ ಕೂತು 2 ಬಿಯರ್ ಅನ್ನ ಹೇಳ್ತಾರೆ. ಇಲ್ಲಿ ಏನ್ ಮಾಡ್ತಾನೆ ಸೋಮು, 2 ಬಿಯರ್ ಅನ್ನ ಹೇಳ್ತಾನೆ. ಆರಾಮಾಗೆ ಸ್ನೇಹಿತರಿಬ್ರು ಕೂಡ ಈ ಬಾರಿನಲ್ಲಿ ಕುತ್ಕೊಂಡಿದ್ದಾರೆ. ಕುತ್ಕೊಂಡು ಹಾಗೇನೆ ತಕ್ಷಣ ಇವನೊಬ್ಬ ನ್ಯೂಯಾರಿಟಿಕ್ ಎನಿಸಿತ್ತು. ಹಾಗೇನೆ 1-2 ಗುಟುಕು ಬಿಯರ್ ಕುಡಿದ ಮುಖವನ್ನ ಎಲ್ಲ ಒಂದ್ ಕಡೆ ಆ ಮುಖವನ್ನ ಏನ್ ಮಾಡ್ತಾ ಇದ್ದಾನೆ, ಕಹಿ ಮಾಡ್ಕೊಳ್ತಾ ಇದ್ದಾನೆ. ಆಗ ತೆಪ್ಪಗೆ ಕೂತ ಸೋಮು ಏನ್ ಮಾಡ್ದ, 1-2 ಗುಟುಕ್ ಬೀರನ್ನ ಕುಡಿದು ಎಲ್ಲ ಒಂದ್ ಕಡೆ ಇಲ್ಲಿ ಮುಖವನ್ನ ಕಹಿ ಮಾಡ್ಕೊಳ್ತಾ ಇದ್ದಾನೆ. ಹಾಗೇನೆ ಸ್ವಲ್ಪ ತೆಪ್ಪ ಕೂತ್ಕೊಂಡ. ಸ್ವಲ್ಪ ಹೊತ್ತಾದ ಮೇಲೆ ಯಾಕೋ ಮದ್ಯ ಮುಟ್ಟಲೇ ಇಲ್ಲ ಎಂದೆ. ಕಿಟ್ಟು ಏನ್ ಮಾಡ್ತಾ ಇದ್ದಾನಲ್ಲಪ್ಪ, ಅವಾಗಿಂದ ಹಾರಾಡ್ತಾ ಇದೆ, ಈಗ ನೋಡಿದ್ರೆ 2 ಗುಟುಕ್ ಇಲ್ಲಿ ಬಿಯರ್ ಅನ್ನ ಕುಡಿದು ಮತ್ತೆ ಈ ಸುಮ್ನೆ ಕೂತ್ಕೊಂಡಿದ್ಯಲ್ಲ ಯಾಕೆ ಅಂತ ಕೇಳ್ತಾನೆ. ಆಗ ಅರ್ಧ ಗಂಟೆ ಸೋಮು ಗ್ಲಾಸಿನಲ್ಲಿ ಇನ್ನೂ ಅರ್ಧ ಬಿಯರ್ ಹಾಗೆ ಇತ್ತು. ಅರ್ಧ ಗಂಟೆ ಆಗಿದೆ, ಇನ್ನು ಅರ್ಧ ಗ್ಲಾಸ್ ಬಿಯರ್ ಅವನ ಗ್ಲಾಸಲ್ಲೇ ಇದೆ. ಸೋಮುವಿಗೆ ಕುಡಿಯುವುದರಲ್ಲಾಗಲಿ ಅಥವಾ ತಿನ್ನುವುದರಲ್ಲಾಗಲಿ ಮನಸ್ಸಿರಲಿಲ್ಲ ಎಂದು ನಿಧಾನವಾಗಿ ಕಿಟ್ಟುವಿಗೆ ಗೊತ್ತಾಗ್ತಾ ಇದೆ. ಯಾಕೆ ಈ ರೀತಿ ಹುಚ್ಚುಚ್ಚಾಗಾಡ್ತಾ ಇದ್ದಾನೆ ಇವತ್ತು ಅಂತ. ಸಂಜೆ ಕಂಡಾಗಿನಿಂದ ಇಲ್ಲಿ ಇಷ್ಟೊತ್ತಿನವರೆಗೂ ಇಲ್ಲಿ ಎಲ್ಲ ಒಂದ್ ಕಡೆ ಅಶಾಂತನಾಗಿದ್ದ, ಉದ್ವಿಗ್ನನಾಗಿದ್ದಾನೆ. ಒತ್ತಾಯದ ಸಂತೋಷವನ್ನ ತಂದುಕೊಂಡಿದ್ದಾನೆ. ಸುಖವನ್ನ ಕೊಂಡುಕೊಳ್ಳಲು ಬಾರಿಗೆ ಬಂದಿದ್ದಾನೆ. ಅವನಿಗೆ ಸುಖ ದೊರೆಯುವಂತಹ ದಲ್ಲಾಳಿಯಾಗಿ ನಾನಿದ್ದೀನಿ. ಇದೆಂತಹ ವಿಪರ್ಯಾಸ ಅನ್ನೋ ರೀತಿಯಲ್ಲಿ ಮಾತನಾಡ್ತಾ ಇದ್ದಾನೆ ಕಿಟ್ಟು. ಯಾಕೆಂತಂದ್ರೆ ಇವನು ಏನಪ್ಪಾ ಸಂಜೆಯಿಂದ ನೋಡ್ತಾ ಇದ್ದಾನೆ, ಇಲ್ಲಿವರೆಗೂ ಇವನ ಮುಖದಲ್ಲಿ ಎಲ್ಲೋ ಒಂದ್ ಕಡೆ ಅಶಾಂತನಾಗಿದ್ದಾನೆ. ಉದ್ವಿಗ್ನತೆ ಅಂದ್ರೆ ಕೋಪ ತುಂಬಿದೆ. ಹಾಗೆ ಒತ್ತಾಯದ ಸಂತೋಷದ ಮನೋಭಾವ ಇವನ ಮುಖದ ಭಾವನೆಗಳನ್ನ ಅವನ ಮಾತನಾಡ್ತಾ ಇರ್ತಕ್ಕಂತಹ ಮಾತುಗಳ ಮುಖಾಂತರ ಇಲ್ಲಿ ಗೊತ್ತಾಗ್ತಾ ಇದೆ. ಇಲ್ಲಿ ಸುಖವನ್ನ ಕೊಂಡ್ಕೊಳ್ಳೋದಕ್ಕೆ ಬಾರಿಗೆ ಬಂದಿದ್ದಾನೆ. ಈ ಬಾರಿಗೆ ಬಂದಿರತಕ್ಕಂಥದ ಮಧ್ಯದಲ್ಲಿ ದಲ್ಲಾಳಿಯಾಗಿ ನಾನಿದ್ದೀನಿ. ಮತ್ತೆ ಮಾತನಾಡಲಿಲ್ಲ. ಎಲ್ಲೋ ಒಂದ್ ಕಡೆ ಬಾಂಬ್ ಹಾಕುವ ರೀತಿಯಲ್ಲಿ ಕುಳಿತಿದ್ದ ಸೋಮುವನ್ನ ನೋಡಿ ಎಲ್ಲೋ ಕಿಟ್ಟುವಿಗೆ ಏನನ್ಸುತ್ತೆ, ಇನ್ನೊಂದ್ ಸ್ವಲ್ಪ ಕೆಣಕನ, ಯಾಕೆ ಈ ರೀತಿ ಇದ್ದಾನೆ, ಇದರ ನಿಜವಾದಂತಹ ಮರ್ಮವೇನು, ಅಥವಾ ಇವನ ಈ ಮನಸ್ಥಿತಿಗೆ ಕಾರಣವಾದ್ರೂ ಏನು, ಯಾವ ವಿಚಾರವನ್ನ ತನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಈ ರೀತಿ ಆಡ್ತಾ ಇದ್ದಾನೆ ಸೋಮು, ನೋಡೇ ಬಿಡ್ಬೇಕು, ಅವನನ್ನ ಪರೀಕ್ಷೆ ಮಾಡೇ ಬಿಡ್ಬೇಕು ಅಂತ
ಕಿಟ್ಟು ಕಾಯ್ತಾ ಇದ್ದಾನೆ. ಮತ್ತೆ ಕೆಣಕ್ತ. ಅದೇ ರೀತಿ ಎನ್ನ 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 ಇಲ್ಲಿ ಅವನೇನ್ ಮಾಡ್ತಾ ಇದ್ದಾನೆ, ಅದೇ ಕುರಿತ ಇದ್ದ ಅದೇ ರೀತಿ ಕುತ್ಕೊಂಡಿದ್ದಾನೆ. ಇನ್ನೊಂದ್ ಕಡೆ ನನ್ನ ದುಡ್ಡಿನಲ್ಲಿ ನಾನು ಸುಖ ಪಡೋದು ತಪ್ಪಾ ಎಂದ ಸೋಮು ಈಗ ತನ್ನ ಯಾವುದೋ ಒಂದು ಮುಚ್ಚಿಟ್ಟಿರ್ತಕ್ಕಂಥ ವಿಚಾರವನ್ನ ಹೇಳೋದು ಬರ್ತದೆ. ನನ್ ದುಡ್ಡಲ್ಲಿ ನಾನು ಸುಖ ಪಡೋದು ತಪ್ಪಾ ಅನ್ನೋ ರೀತಿಯಲ್ಲಿ ಮಾತನಾಡ್ತಾ ಇದ್ದಾನೆ ಸೋಮು. ಕಿಟ್ಟ ಅದೇನ್ ತಪ್ಪಲ್ಲಪ್ಪ, ಆದ್ರೆ ಈಗ ನೀನು ಸುಖ ಪಡ್ತಿದ್ದೀಯಾ ಅಲ್ಲಪ್ಪ, ನಿನ್ ದುಡ್ಡಲ್ಲಿ ನೀನು ಸುಖ ಇಲ್ಲಿ ಪಡ್ಬೋದು, ಆದ್ರೆ ಈಗ ನೀನು ಸುಖವಾಗಿದ್ದೀಯಾ, ಸುಖ ಪಡ್ತಾ ಇದೀಯಾ ಅನ್ನುವಂತಹ ಪ್ರಶ್ನೆಯನ್ನ ಹೇಳ್ತಾ ಇದ್ದಾನೆ, ಇಲ್ಲಿ ಕೇಳ್ತಾ ಇದ್ದಾನೆ. ಯಾಕೆ ನೀನು ಈ ರೀತಿ ಇದ್ದೀಯಾ ಅಂತಕ್ಕಂಥದ್ದು. ಅದೇ ಕಷ್ಟ ಕಿಟ್ಟು, ಸುಖ ಅನ್ನೋದು ನನಗೆ ಗೊತ್ತೇ ಇಲ್ಲ. ನೋಡಿ, ಸೋಮು ತನ್ನ ಮನಸ್ಥಿತಿಯನ್ನ ಹೊರಗಾಗ್ತಾ ಇದ್ದಾನೆ, ಮನಸ್ಸಲ್ಲಿರ್ತಕ್ಕಂಥ ನೋವನ್ನ ಹೊರಗಡೆ ಆಗ್ತಾ ಇದ್ದಾನೆ. ನನಗೆ ಗೊತ್ತೇ ಇಲ್ಲ, ಈಗ ಒಳ್ಳೆ ಕೆಲಸ ಸಿಕ್ಕಿದೆ, ಕೈಯಲ್ಲಿ ದುಡ್ಡಿದೆ, ಕಳೆದ ತಿಂಗಳು ಪೂರ್ತಿ ರೂಮಿನಲ್ಲೇ ಕೂತು ಇಲ್ಲಿ ಎಲ್ಲ ಒಂದ್ ಕಡೆ ದುಡ್ದು ಎಲ್ಲ ಒಂದ್ ಕಡೆ ಕೂಡಿಟ್ಟ ಸುಮಾರು 106 ನೋಟುಗಳು ಕೈಗೆ ಬಂದಾಗ ಖರ್ಚು ಮಾಡೋಕೆ ಮನಸ್ಸೇ ಬರ್ಲಿಲ್ಲ. ನೋಡಪ್ಪ, ಒಂದು ತಿಂಗಳು ನಾನು ರೂಮಿನಲ್ಲೇ ಕುಳಿತು ಕಳೆದ ತಿಂಗಳು ರೂಮಿನಲ್ಲೇ ಕುಳಿತು ಅಂದ್ರೆ ಅವನಿಗೆ 600 ರೂಪಾಯಿ 106 ನೋಟುಗಳನ್ನು ನೋಡಿ ನನಗೆ ಎಲ್ಲೋ ಒಂದ್ ಕಡೆ ಖರ್ಚು ಮಾಡೋದಕ್ಕೆ ಮನಸ್ಸೇ ಬರ್ಲಿಲ್ಲ. ಆದ್ರೂ ನನಗೆ 106 ಕನಸುಗಳನ್ನ ಕಂಡಿದ್ದೆ ಆ ಹಣವನ್ನ ನೋಡಿದಂತಹ ಸಂದರ್ಭದಲ್ಲಿ. ಯಾವ ಕನಸಿಗೂ ಮೊದಲು ಹಣ ಹಾಕಲಿ ಎಂದು ಇಲ್ಲಿ ಎಲ್ಲೋ ಒಂದ್ ಕಡೆ ತೊಂದರೆಯಾಗಿತ್ತು. ಅನೇಕ ಕನಸುಗಳು, ದುಡ್ಡಿದ್ರೆ ಎಲ್ಲೋ ಒಂದ್ ಕಡೆ ಮನುಷ್ಯನಿಗೆ ಅನೇಕ ಕನಸುಗಳು ಬರ್ತವೆ. ಆ ರೀತಿಯಲ್ಲಿ ಇವನಿಗೂ ಕೂಡ ಯಾವುದಕ್ಕೆ ಈ ಹಣವನ್ನ ಖರ್ಚು ಮಾಡ್ಲಿ ಎನ್ನುವಂತ ಮನಸ್ಥಿತಿಯಲ್ಲಿದ್ದ ನಮ್ಮ ಸೋಮು. ಆದ್ರೆ ಇಂದು ಸಂಜೆ ಇದ್ದಕ್ಕಿದ್ದ ಹಾಗೆ ಅದನ್ನೆಲ್ಲ ಸುಖಕ್ಕೆ ಖರ್ಚು ಮಾಡಬೇಕೆಂದೆನಿಸಿತು. ನೋಡಪ್ಪ, ಒಂದು ತಿಂಗಳಿಂದ ನಾನು ಈ ಹಣವನ್ನ ಖರ್ಚು ಮಾಡದೆ ಹಾಗೇ ಇಟ್ಕೊಂಡಿದ್ದೆ, 1-2 ತಿಂಗಳಿಂದ. ಆದ್ರೆ ಇವತ್ತು ಇದ್ದಕ್ಕಿದ್ದ ಹಾಗೆ ಸಂಜೆ ಈ ಹಣವನ್ನ ನನ್ನ ಸುಖಕ್ಕೋಸ್ಕರ ನಾನು ಖರ್ಚು ಮಾಡ್ಬೇಕಂತ ಅನಿಸಿತ್ತು. ತಕ್ಷಣ ನನಗೆ ಒಳೆದಿದ್ದು ಎರಡೇ. ಯಾವುದಕ್ಕೆ ನಾನು ಯಾವ ಸುಖಕ್ಕೋಸ್ಕರ ನಾನು ಖರ್ಚು ಮಾಡ್ಬೇಕು ಅಂದ್ರೆ, ಒಂದು ಬಟ್ಟೆಯನ್ನ ತಗೊಳ್ಳೋದು, ಎರಡನೇದು ಗುಂಡಾಕೋದು. ನೋಡಪ್ಪ, ಇಷ್ಟಕ್ಕೆ ನಾನು ಹಣವನ್ನ ಖರ್ಚು ಮಾಡ್ಬೇಕು ಅಂತಕ್ಕಂಥದ್ದನ್ನ ನೆನ್ಪಿಟ್ಕೋಬೇಕು. ಸೋಮು ಯಾವ 2 ವಿಷಯಗಳಿಗೆ ಹಣವನ್ನ ಖರ್ಚು ಮಾಡ್ಬೇಕು ಅಂತ ಮನೆಯಿಂದ ಹೊರಗಡೆ ಬಂದಿರ್ತಾನಪ್ಪ ಅಂತಂದ್ರೆ, ಒಂದು ಬಟ್ಟೆಯನ್ನ ಕೊಂಡ್ಕೊಳ್ಳೋದು, ಹಾಗೇನೆ ಇನ್ನೊಂದೇನಪ್ಪ ಅಂದ್ರೆ ಗುಂಡನ್ನ ಹಾಕೋದು. ಬಹುಶಃ ನೀನು ಸಿಕ್ಕದೇ ಹೋಗಿದ್ರೆ ನಾನು 1-2 ಪ್ಯಾಕ್ ಸಿಗರೇಟ್ ಅನ್ನ ಕೊಂಡುಕೊಂಡು ವಾಪಸ್ ರೂಮಿಗೆ ಹೋಗ್ತಿದ್ದೆ. ಈಗೇನು ದುಃಖ ಇಲ್ಲ ಅನ್ನೋದು ಮನಸ್ಸು ಒಂಥರ ಇದೆ. ನೋಡಪ್ಪ, ಈಗ್ಲೂ ಕೂಡ ದುಃಖ ಇಲ್ಲ, ನೀನ್ ಸಿಕ್ಕಿರದೆ ಹೋಗಿದ್ರೆ ನಾನು ಸಿಗರೇಟ್ ತಗೊಂಡು 1-2 ಪ್ಯಾಕ್ ಸೀದಾ ಇಲ್ಲಿ ರೂಮ್ಗೆ ಹೋಗ್ತಾ ಇದೆ. ಆದ್ರೆ ನೀನ್ ಸಿಕ್ಕಿರೋದು ಎಲ್ಲೋ ಒಂದ್ ಕಡೆ ಮನಸ್ಸಿಗೆ ಒಂಥರ ಸಂತೋಷ ಅನಿಸ್ತಾ ಇದೆಯಪ್ಪ ಅಂತ. ಸೋಮು ತನ್ನ ಬಗ್ಗೆ ಹೇಳಿಕೊಂಡಿದ್ದಂತಹ ವಿಚಾರಗಳನ್ನ ಇವನ್ ಏನ್ ಮಾಡ್ತಾ ಇದ್ದಾನೆ, ನಮ್ಮ ಕಿಟ್ಟು ಏನೋ ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ. ಯಾಕೆಂತಂದ್ರೆ ಇಲ್ಲೆಲ್ಲೋ ಒಂದ್ ಕಡೆ ಬಾರಿನಲ್ಲಿ ಕುತ್ಕೊಂಡಂತಹ ಸಂದರ್ಭದಲ್ಲಿ ಅಥವಾ ಮದ್ಯಪಾನವನ್ನ ಮಾಡಿದಂತಹ ಸಂದರ್ಭದಲ್ಲಿ, ಮದ್ಯಪಾನ ಪ್ರಿಯರು ಮದ್ಯಪಾನವನ್ನ ಮಾಡಿದಂತಹ ಸಂದರ್ಭದಲ್ಲಿ ನಿಜವನ್ನ ಹೇಳ್ತಾರೆ ಎನ್ನುವಂತಹ ಒಂದು ವಿಚಾರವನ್ನ ನಾವಿಲ್ಲಿ ಗಮನಿಸಬಹುದು. ಕಿಟ್ಟು ಏನ್ ಮಾಡ್ತಾ ಇದ್ದಾನೆ, ಅವನು ಯಾವ ಒಂದು ಸತ್ಯವನ್ನ ಹೇಳ್ತಾನೆ ಅದನ್ನ ಕೇಳಿಸ್ಕೊಳ್ಳೋಣ, ಏನ್ ಹೇಳ್ತಾನೆ ಅನ್ನೋದ್ರ ಬಗ್ಗೆ ಒಂದು ಕಾತರಿಕೆ, ಒಂದು ಕುತೂಹಲ ಕಿಟ್ಟುವಿನ ಮನಸ್ಸಿನಲ್ಲಿ ಉಟ್ಕೊಂಡಿದೆ. ಅದಕ್ಕೆ ಕೆದಕಿ ಕೇಳುವಂತಹ ಕುತೂಹಲವನ್ನ ಅವನು ಹುಟ್ಟಿಸಿರಲಿಲ್ಲ. ಆದ್ರೂ ಕೂಡ ಇವನು ಎಂಜಿನಿಯರಿಂಗ್ ನಲ್ಲಿ 1-2 ಬಾರಿ ಫೇಲ್ ಆಗಿದ್ದ ನಮ್ಮ ಸೋಮು. ಆದ್ರೂ ಕೂಡ ಆಮೇಲೆ ರ್ಯಾಂಕುಗಳನ್ನ ಗಿಟ್ಟಿಸಿ ಹಾಗೇನೆ ಎಂದಷ್ಟೇ ಗೊತ್ತು. ಆದ್ರೆ ಎಂಜಿನಿಯರಿಂಗ್ ಓದುವಾಗ ಆತ ಇದ್ದ ರೂಮಿನ ಪಕ್ಕದಲ್ಲಿಯೇ ನಾನು ಇದ್ದದ್ದು, ಆತನ ಪರಿಚಯ ಆಗ ನನಗೆ ಆಗಿದ್ದು ಅಂತಕ್ಕಂಥದ್ದನ್ನ ಕಿಟ್ಟು ಮತ್ತೆ ಇಲ್ಲಿ ಸೋಮು ಇಬ್ರು ಯಾವ ರೀತಿ ಪರಿಚಯ ಆಗಿರುವಂತಕ್ಕಂಥದ್ದು. ಇಂಜಿನಿಯರಿಂಗ್ ಓದ್ಬೇಕಾದ್ರೆ ಇಲ್ಲಿ ಎಲ್ಲ ಒಂದ್ ಕಡೆ ಸೋಮುವಿನ ರೂಮಿನ ಪಕ್ಕದಲ್ಲಿಯೇ ಇವನು ಒಂದು ರೂಮ್ ಇತ್ತು, ಆದ್ರಿಂದ ಇವರು ಪರಿಚಯ ಆಗಿದ್ರು. ಮುಂದೆ ಒಂದು ರೀತಿ ಸ್ನೇಹಕ್ಕೆ ಕಾರಣವಾಗಿತ್ತು. ಆದರೆ ಈತನ ಮನಸ್ಸಿನಲ್ಲಿ ಕತ್ತಲೆಯಲ್ಲಿ ಏನಾದರೂ ಇಲ್ಲಿ ಇಟ್ಟುಕೊಂಡಿರಬಹುದೆಂಬುದು ಇಲ್ಲಿ ನನಗೆ ಹೊಸತು. ನನ್ನ ಗೆಳೆಯನೇ
ಪರಿಚಯದ ಗೆಳೆಯ. ಆದ್ರೆ ಈ ಮನಸ್ಸಿನಲ್ಲಿರ್ತಕ್ಕಂತಹ ಮನಸ್ಸಿನ ಅಥವಾ ಇವನ ಅಂತರಂಗದಲ್ಲಿ ಇರ್ತಕ್ಕಂತಹ ವಿಚಾರಗಳು ಏನು ಅನ್ನೋದು ನನಗೆ ಇಲ್ಲಿ ಗೊತ್ತಾಗ್ತಿಲ್ಲ. ಇವನ ಯಾರು ಸೋಮುವಿನ ಅಂತರಂಗದಲ್ಲಿ ಇರ್ತಕ್ಕಂತಹ ಮನಸ್ಸಿನ ಅಂತರಾಳದಲ್ಲಿರ್ತಕ್ಕಂತಹ ವಿಚಾರ ಏನು ಅನ್ನೋದು ಅದು ಮಾತ್ರ ನನಗೆ ಹೊಸದಾಗಿ ಕಾಣಿಸ್ತಾ ಇದೆ ಸೋಮುವಿನಲ್ಲಿ ಅಂತ ಕಿಟ್ಟು ಹೇಳ್ತಾ ಇದ್ದಾನೆ. ಸರಿ, ಇನ್ನೊಂದು ಬಿಯರ್ ಹೇಳೋಣ ಎಂದೆ. ಯಾಗ ಸೋಮು ವಿಸ್ಕಿ ಎಂದ. ನೋಡಪ್ಪ, ನನಗೆ ವಿಸ್ಕಿ ಬೇಕು. ಕಿಟ್ಟು ಹೇಳ್ತಾನೆ, ನೋಡಪ್ಪ ಇನ್ನೊಂದು ಬಿಯರ್ ಹೇಳೋಣ ಅಂದ್ರೆ, ಏಯ್ ಬೇಡ, ನನಗೆ ವಿಸ್ಕಿ ಬೇಕು ಅಂತ ಇದ್ದಾನೆ. ನಾನು ವಿಸ್ಕಿ ಕುಡಿಯಲ್ಲ ಎಂದೆ. ಕಿಟ್ಟು ಹೇಳ್ತಾನೆ, ನಾನು ವಿಸ್ಕಿ ಕುಡಿಯಲ್ಲ ಅಂತ. ಆಗ ಅವನಿಗೆ ರೇಗೋಯ್ತು ಸೋಮುನಿಗೆ. ಎಂತ ತರ್ಲೇನೋ ನೀನು, ಬಿಯರ್ ಕುಡಿದ್ರೆ ಪರವಾಗಿಲ್ಲ, ಇಲ್ಲಿ ಎಲ್ಲ ಒಂದ್ ಕಡೆ ಪರವಾಗಿಲ್ಲ ಅಂತೀಯ, ವಿಸ್ಕಿ ಕುಡಿದ್ರೆ ನೀನ್ ಜನಿವಾರ ಮೈಲಿಗೆ ಆಗುತ್ತೆ ಎಂದು ಎಲ್ಲೋ ಒಂದ್ ಕಡೆ ಕಿಟ್ಟುವಿನ ಮೇಲೆ ರೇಗ್ತಾನೆ. ಕಿಟ್ಟುವಿನಿಗೆ ಎಲ್ಲೋ ಒಂದ್ ಕಡೆ ಬೈಯುವಂತ ಒಂದು ಪ್ರಯತ್ನವನ್ನ ಮಾಡ್ತಾನೆ. ಇಷ್ಟೆಲ್ಲ ಆದ್ಮೇಲೆ ಕೊನೆಗೆ ಅವನಿಗೆ ಒಂದ್ ರೀತಿಯಲ್ಲಿ ಯಾಕೆ ಆ ಕಿಟ್ಟುವಿಗೆ ಎಲ್ಲ ಒಂದ್ ಕಡೆ ಸೋಮು ಬೈತಾನೆ, ಅದ್ರ ಮುಂದೆ ಯಾವ ವಿಚಾರಗಳಾಗ್ತವೆ ಏನು ಅನ್ನೋದನ್ನ ಇಲ್ಲಿ ಕಥಾಭಾಗ 2ರಲ್ಲಿ ನಾನು ನಿಮ್ಗೆ ಇನ್ನು ಸವಿಸ್ತಾರವಾಗಿ ನಾನು ತಿಳಿಸ್ಕೊಡ್ತೀನಿ. ಈಗ ಕಿಟ್ಟು ಮತ್ತೆ ಸೋಮು ಅಥವಾ ಸೋಮು ಮತ್ತೆ ಕಿಟ್ಟುವಿನ ನಡುವೆ ನಡೆದಂತಹ ಒಂದು ಹ್ಯಾಂಗ್ ಓವರ್ ಅನ್ನುವಂತಹ ಈ ಒಂದು ಕಥಾಭಾಗದ ಸಂವಾದವನ್ನ ಇಲ್ಲಿ ಅರ್ಧ ಮಾತ್ರ ನಾನು ತಿಳಿಸಿದ್ದೇನೆ. ಮುಂದೆ 2ನೇ ಭಾಗದಲ್ಲಿ ಇನ್ನು ಸಂಪೂರ್ಣವಾಗಿ ಅದರ ಮಾಹಿತಿಯನ್ನ ನಿಮಗೆ ತಿಳಿಸ್ತೀನಿ ಅಂತ ಹೇಳ್ತಾ, ಇಲ್ಲಿಗೆ ಅವ್ರೆಲ್ಲೂ ಬಂದಿದ್ದಾರಪ್ಪ ಅಂದ್ರೆ ಕಿಟ್ಟು ಮತ್ತೆ ಸೋಮು ಇಲ್ಲಿ ಎಲ್ಲ ಒಂದ್ ಕಡೆ ಕಾಂಟಿನೆಂಟಲ್ ಇಲ್ಲಿನ ಒಂದು ಬಾರ್ ಅಂಡ್ ರೆಸ್ಟೋರೆಂಟ್ ಅಲ್ಲಿ ಮದ್ಯಪಾನ ಮಾಡುವಂತಹ ಒಂದು ಪ್ರಸಂಗದವರೆಗೆ ನಾನು ಇವತ್ತಿನ ತರಗತಿಯಲ್ಲಿ ಅಲ್ಲಿವರೆಗೂ ಮುಗಿಸಿದ್ದೀನಿ. ಈ ತರಗತಿಯನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ. ಅದಕ್ಕೆ ಮುಂಚೆ ಇನ್ನೂ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಮಾಡ್ಕೊಳ್ಳಿ. ಹಾಗೆ ನನ್ನ ತರಗತಿಯನ್ನ ಕೇಳಿ ಸದುಪಯೋಗ ಪಡ್ಕೊಂಡು ಕೂಡ ನೀವು ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಅದು ಎಲ್ಲ ಒಂದ್ ಕಡೆ ಭಗವಂತನ ಇಚ್ಛೆ, ಅದು ದೇವರಿಗೆ ಬಿಡ್ತೀವಿ ಅಂತ ಹೇಳ್ತಾ ಇಲ್ಲಿ ನಿಮ್ಗೆಲ್ರಿಗೂ ಕೂಡ ಶುಭವಾಗ್ಲಿ.